ಪಂಚಾಯಿತಿ ಅಧ್ಯಕ್ಷರಾಗಿ ಪ್ರೀತಿ ರಾಘವೇಂದ್ರ ಅವರು ಆಯ್ಕೆಯಾಗಿದ್ದಾರೆ. ಅವರು ತಮ್ಮ ಅವಧಿಯಲ್ಲಿ ಅಳವಡಿಸಿಕೊಂಡಿರುವ ಯೋಜನೆ ಕುರಿತು ನಮ್ಮ ಪ್ರತಿನಿಧಿಯೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ಪ್ರೀತಿ ರಾಘವೇಂದ್ರ, ನಾನು ಉಳಿಯಾರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು. ನಾನು ಅಧ್ಯಕ್ಷೆ ಆಗಲು ಕಾರಣರಾದ ಎಲ್ಲ ಸಹಕಾರ ಕೊಟ್ಟ ಎಲ್ಲ ಕೌನ್ಸಿಲರ್ಗಳಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮತ್ತು ಉಳಿಯಾರಿನ ಎಲ್ಲ ನಾಗರಿಕರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ನಮ್ಮ ಶಾಸಕರಾದ ಶ್ರೀ ಬಿ ಸುರೇಶ್ ಬಾಬು ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತಂದರೆ ಅವರು ತುಂಬ ಸಹಕಾರ ನಮಗೆ ಕೊಟ್ಟಿದ್ದಾರೆ ನಾವು ಅಧ್ಯಕ್ಷರಾಗಲು. ಮತ್ತು ನಾವು ಉಳಿಯಾರು ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಕಾರ್ಯನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಕಾಲಾವಕಾಶ ಇಲ್ಲ ಅಷ್ಟೇ. ಆದರೂ ಅಭಿವೃದ್ಧಿನ ಮಾಡ್ತಾ ಇದ್ದೀವಿ ಹೆಚ್ಚಿನದಾಗಿ. ಮೇಡಮ್, ನಿಮ್ಮ ಅವಧಿನಲ್ಲಿ ಏನೇನು ಕೆಲಸ ಸದಸ್ಯರಾಗಿದ್ದ ಅವಧಿನಲ್ಲಿ ಏನು ಕೆಲಸ ಮಾಡ್ತೀರಾ ಮೇಡಮ್? ಸದಸ್ಯರಾದ ಅವಧಿಲಿ ರೋಡ್ ಮಾಡಿಸಿದೀವಿ, ರೋಡನ್ನು ಮಾಡಿಸಿದೀವಿ ಅಷ್ಟೇ ಸರ್. ಸ್ವಚ್ಛತೆ ಬಗ್ಗೆ ಏನಾದ್ರು ಕಾಪಾಡ್ಕೊಂಡಿದ್ದೀರಾ? ಸ್ವಚ್ಛತೆ ಮಾಡ್ತಿದ್ರು ಸರ್. ಪ್ರತಿ ಸಲ ಬಂದು ಚರಂಡಿ ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ಬ್ಲೀಚಿಂಗ್ ಪೌಡ್ರು, ಪೆನಾಯಿಲು ಎಲ್ಲ ಹಾಕೋದು ಎಲ್ಲ ಮಾಡ್ತಿದ್ರು. ನೀವು ಇವಾಗ ಮುಂದಿನ ಯೋಜನೆಗಳು ಏನಿದೆ ಮೇಡಮ್? ನೀವು ಅಧ್ಯಕ್ಷ ಆಗಿದ್ದೀರಾ, ನಿಮ್ಮ ಮುಂದಿನ ಯೋಜನೆಗಳು ಏನಿದೆ? ಮುಂದಿನ ಯೋಜನೆ ಅಂತಂದರೆ ನಾವು ಪ್ರತಿ ವಾರ್ಡಲ್ಲೂ ಯಾವುದೇ ರೀತಿ ಸಮಸ್ಯೆ ಇಲ್ಲದಲೆ ಆ ವಾರ್ಡಿನ ಸದಸ್ಯರುಗಳನ್ನ ಕರ್ಕೊಂಡೋಗಿ ಆ ವಾರ್ಡಿನ ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ವಾರ್ಡಿನ ಯಾವುದೇ ರೀತಿ ಸಮಸ್ಯೆ ಬರಬಾರ್ದು ಅಂತ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು, ಬೀದಿ ದೀಪಗಳ ಸಮಸ್ಯೆ ಆಗಬಾರ್ದು, ಚರಂಡಿಗಳ ಸಮಸ್ಯೆ ಆಗಬಾರ್ದು ಅಂತ ಇದು ಮಾಡ್ಕೊಂಡಿದ್ದೀವಿ. ಮೇಡಮ್, ಮೂಲಭೂತವಾಗಿ ಏನು ಸಮಸ್ಯೆ ಇದೆ ನಿಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ? ಮೂಲಭೂತವಾಗಿ ಯಾವುದು ಸಮಸ್ಯೆ ಇಲ್ಲ ಸರ್. ಕಸ ವಿಲೇವಾರಿ ಘಟಕ ಕಸದೊಂದೇ ಸಮಸ್ಯೆ ಇರೋದು. ಅದನ್ನ ಎಲ್ಲಿ ಹಾಕ್ಬೇಕು ಅಂತ ಇದಿಲ್ಲ, ಬಗೆಹರಿಸಿದೀವಿ. ಆದ್ರೂ ಚಿಕ್ಕನಾಯಕನಹಳ್ಳಿಗೆ ಇವಾಗ ತಾತ್ಕಾಲಿಕವಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾ ಇದೆ ಕಸ. ಇದು ಇವಾಗ ನಮ್ಮ ಹತ್ರನೇ ಒಂದು ಜಾಗ ಅಂತ ಗುರುತಿಸ್ಕೊಟ್ರೆ ನಾವೇ ನಮ್ಮ ಹತ್ರನೇ ನಮ್ಮ ಉಳಿಯಾರ್ ಪಟ್ಟಣ ಪಂಚಾಯತಿಯಲ್ಲೇ ಯಾವ್ದಾರ ಒಂದು ಜಾಗ ಗುರುತಿಸ್ಕೊಟ್ರೆ ಅಲ್ಲೇ ಹಾಕ್ಬೋದು ಅಂತ ಇದಿದೆ. ಅಷ್ಟು ದೂರ ತಗೊಂಡೋಗೋದು ಅವ್ರಿಗೂ ಇದಾಗುತ್ತೆ, ಪೌರ ಕಾರ್ಮಿಕರಿಗೆ. ಗುರುತಿಸ್ಕೊಟ್ಟಿದ್ದಾರೆ ಸರ್, ಆದರೆ ಅಲ್ಲಿನ ತಕರಾರು ಇದರಿಂದ ಒಂಚೂರು ಇದಾಗಿದೆ ಸರ್. ಮೇಡಮ್, ನಿಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರು ಯಾವ ರೀತಿ ನಿಮಗೆ ಬೆಂಬಲ ಇದೆ? ತುಂಬ ಬೆಂಬಲ ಕೊಟ್ಟಿದ್ದಾರೆ ಸರ್. ನಮಗೆ ನಾನು ಅಧ್ಯಕ್ಷ ಆಗಲಿ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೋ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳಿದ್ದೀನಿ ಸರ್. ಅವಾಗಲೇ ಅವರು ತುಂಬ ಸಹಕಾರದಿಂದಾನೇ ನಾವು ಈ ಥರ ಚೆನ್ನಾಗಿ ಕೆಲಸಗಳೆಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಕೆಲಸ ಮಾಡ್ತಾ ಇದ್ವಿ ಸರ್. ಒಳ್ಳೆ ಸರ್, ಇವಾಗ ಮೇಡಮ್ ನೀವು ಮುಂದೆ ಶಾಶ್ವತ ಯೋಜನೆಗಳು ಏನಿದೆ, ಮುಂದೆ ಏನು ಮಾಡಬೇಕು ಅಂತ? ಶಾಶ್ವತ ಯೋಜನೆ ಅಂತಂದರೆ ನಾವು ಪಟ್ಟಣ ಪಂಚಾಯತಿ ಹೊಸ ಕಟ್ಟಡವನ್ನು ಕಟ್ಟಬೇಕು ಅನ್ನೋ ಇದಿದೆ. ಆಮೇಲಿಂದ ಕಸ ವಿಲೇವಾರಿ ಘಟಕ, ಆಮೇಲಿಂದ ಉದ್ಯಾನವನ ಒಂದು ಮಾಡಬೇಕು ಅಂತ ಇದಿದೆ ಉಳಿಯಾರು ಪಟ್ಟಣ ಪಂಚಾಯತಿಲಿ. ಆ ಮೂರೊಂದು ಇದಿದೆ ಸರ್. ಮೇಡಮ್, ಈ ಭಾಗದ ಶಾಸಕರು, ಜನಪ್ರಿಯ ಶಾಸಕರು, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸರ್, ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಸಾಕಷ್ಟು ಅನುದಾನಗಳನ್ನ ನಮಗೆ ಪಟ್ಟಣ ಪಂಚಾಯತಿಗೆ ಇದು ಮಾಡಿದ್ದಾರೆ ಸರ್. ಆಮೇಲಿಂದ ಅವರು 45 ಕೋಟಿ ಅಮೃತ್ ಯೋಜನೆಯಲ್ಲಿ ಮನೆ ಮನೆಗೆ ಹಂಗೆ ಅಂತ ಮಾಡಿಸ್ಕೊಡ್ತಾ ಇದ್ದಾರೆ ಸರ್. ಆಮೇಲಿಂದ ಆಸ್ಪತ್ರೆ, ಆರೋಗ್ಯ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಕಟ್ಟಿಸ್ಕೊಡ್ತಾ ಇದ್ದಾರೆ ಸರ್. ಅದು ಇನ್ನೇನು ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಆಮೇಲಿಂದ ಇದು ಅಗ್ನಿಶಾಮಕ ಇದು ಠಾಣೆ ಕಟ್ಟಿಸ್ಬೇಕು ಅಂತ ಇದಿದೆ ಸರ್. ಜಾಗ ಗುರುತಿಸಿದ್ದಾರೆ, ಅಲ್ಲಿ ಮಾಡಬೇಕು ಅಂತ ಇದೆ. ಉಳಿಯಾರ್ ತಾಲೂಕು ಅಭಿವೃದ್ಧಿಗೆ ಆಗಬೇಕು ಅಂತ ಇದಿದೆ ಸರ್. ಅವರು ಇದರಲ್ಲಿ ಸೆಕ್ಷನ್ ಅಲ್ಲಿ ವಾಯ್ಸ್ ಮಾಡಿ ಮಾತಾಡಿದ್ದಾರೆ ಸರ್. ಉಳಿಯಾರು ತಾಲೂಕು ಮಾಡಬೇಕು ಅಂತ ಇದು ಮಾಡಿದ್ದಾರೆ ಸರ್. ಅದು ಅವ್ರು ತುಂಬಾ ಇದು ಮಾಡ್ತಾರೆ ಸರ್. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಅಷ್ಟೇ ಸರ್, ತುಂಬಾ ಸಹಕಾರ ಕೊಡ್ತಾರೆ. ಅವರು CET ನೀಟ್ ಕೋಚಿಂಗು, ಆಮೇಲೆ ಈಗ ಒಬ್ಬ ಮಕ್ಕಳನ್ನೇ ಓದಿಸೋದು ಕಷ್ಟ ಒಂದೊಂದು ಫ್ಯಾಮಿಲಿಲಿ. ಅವರು 300-400 ಜನ ಮಕ್ಕಳಿಗೆ CET ಫ್ರೀ ಕೋಚಿಂಗ್ ಕೊಡ್ತಿದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಸರ್. ಆಮೇಲೆ ಅವ್ರು ತುಂಬ ಎಷ್ಟೋ ಮಕ್ಕಳು ಅವ್ರಿಗೆ ತುಂಬ ಋಣಿನೂ ಆಗಿರ್ತಾರೆ ಸರ್. ಯಾಕೆ ಅಂತಂದರೆ ಅಷ್ಟು CET ಕೋಚಿಂಗ್ ನೀಟು ಒಬ್ಬ ಮಕ್ಕಳಿಗೆ ಎಷ್ಟೆಷ್ಟು ದುಡ್ಡು ಆಗುತ್ತೆ. ಅಂಥದ್ರಲ್ಲಿ ಅಷ್ಟು ಜನ ಮಕ್ಕಳಿಗೆ ಒಂದೇ ಊಟದ ವ್ಯವಸ್ಥೆಯಿಂದ ಇಟ್ಕೊಂಡು ಅವರು ಪ್ರತಿ ಹೋಗೋ ಬರೋಕ್ಕೆ ಇದ್ರೆಲ್ಲ ಅವರೇ ಖುದ್ದಾಗಿ ವಿಚಾರಿಸ್ಕೊಂಡು ಅಷ್ಟು ಕೇರಿಂಗ್ ತಗೊತಾ ಇದ್ದಾರೆ ಅಂತಂದರೆ ಅವ್ರು ತುಂಬ ಗ್ರೇಟ್ ಅನಿಸುತ್ತೆ ಸರ್. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು
ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯರು. ನಾವು ಉಳಿಯಾರು ಗ್ರಾಮ ಪಂಚಾಯತಿನಲ್ಲಿ 2 ಬಾರಿ ಮತ್ತು ಇಂಟ್ರಿಮ್ ಕೌನ್ಸಿಲ್ ಆಗಿ ಪಟ್ಟಣ ಪಂಚಾಯತಿಗೆ ಮಧ್ಯಕಾಲೀನ ಸದಸ್ಯನಾಗೂ ಇಲ್ಲಿ ಕೆಲಸ ಮಾಡಿದ್ದೇನೆ. ಈಗ ನಮ್ಮ ಶ್ರೀಮತಿಯವರು ಉಳಿಯಾರು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಮತ್ತು ಈಗ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವು ಉಳಿಯಾರಿನ ಎಲ್ಲ ಜನತೆಗೂ ನಾವು ಚಿರುಣಿ ಆಗಿರ್ತೀವಿ. ಯಾಕೆಂತಂದರೆ ನಮ್ಮ ಉಳಿಯಾರಿನ ಎಲ್ಲ ನಾಗರಿಕರು ನಮ್ಮನ್ನು ಗುರುತಿಸಿ 3 ಸತಿ ನಮ್ಮನ್ನು ಎಲೆಕ್ಟ್ ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣವ್ರನ್ನ ಒಂದು ಸತಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಎಲೆಕ್ಟ್ ಮಾಡಿದರು. ಮತ್ತು ನಮ್ಮ ಅಣ್ಣವ್ರನ್ನೇ ತಾಲೂಕ್ ಪಂಚಾಯತಿ ಸದಸ್ಯರಾಗೂ ಎಲೆಕ್ಟ್ ಮಾಡಿದರು. ಅವರು ತಾಲೂಕ್ ಪಂಚಾಯತಿ ಸ್ಥಾಯಿ ಸಮಿತಿ ಸದಸ್ಯರಾಗಿದ್ದು ಅಧ್ಯಕ್ಷರಾಗಿದ್ದರು. ಹೀಗೆ ನಮ್ಮ ಕುಟುಂಬದಲ್ಲಿ ರಾಜಕೀಯದ ಹಿನ್ನೆಲೆನೇ ಇದೆ. ಹಾಗಾಗಿ ನಾವು ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಜನಗಳ ಒಡನಾಟಕ್ಕೆ ಸಿಕ್ಕಿ ಎಲ್ಲ ಜನಗಳ ಕೆಲಸಗಳನ್ನು ಮಾಡ್ತಾ ನಾವು ಇವತ್ತು ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರಿಯಾಗಿರ್ತೀವಿ. ನಮಗೂ ಸಹ ಜನಗಳ ಆಶೀರ್ವಾದ ಇರೋದ್ರಿಂದ ಸಾರ್ವಜನಿಕ ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲವಾಗಿದೆ. ಸರ್, ನೀವು ರಾಜಕಾರಣನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ರಾಜಕಾರಣ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ರೆ, ನಮ್ಮ ತಂದೆಯವರು ಮೂಲತಃ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಹುಟ್ಟಿನ ಇದರಿಂದ ಬಂದಿದ್ದೆ, ಹೋರಾಟದ ಒಂದು ಮನೋಭಾವ ಇಟ್ಕೊಂಡು ಬಂದಿದ್ರು. ಹಾಗೂ ಅವರು ಮುಂದೆ ಸ್ವಾತಂತ್ರ್ಯ ಹೋರಾಟ ಮಾಡೋ ಸಂದರ್ಭದಲ್ಲಿ ಅವರಿಗೆ ಒಂದು ಜೈಲಿನ ಒಂದು ಶಿಕ್ಷೆ ಅಂತ ಅನುಭವಿಸಿ ಜೈಲಿನ ಒಂದು ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಜೈಲಿನಲ್ಲೆಲ್ಲ ಅವರು ಇದ್ದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋ ಒಂದು ಕಿಚ್ಚಿತ್ತು. ಏನಾಯಿತು, ಹೋರಾಟದ ಮನೋಭಾವ ನಮ್ಮಲ್ಲೂ ಎಲ್ಲರಲ್ಲೂ ಬೆಳೀತಾ ಬಂತು. ನಾವು ಸಹ ಏನಾದರೂ ಸಮಾಜಕ್ಕೋಸ್ಕರ, ಸಾರ್ವಜನಿಕ ಜೀವನಕ್ಕೋಸ್ಕರ ನಾವು ಏನಾದರೂ ತೊಡಗಿಸ್ಕೊಳ್ಬೇಕು, ಅವ್ರಿಗೂ ಸಹಕಾರಿಯಾಗಿರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ರಾಜಕೀಯ ಜೀವನಕ್ಕೆ ಬಂದ್ವಿ. ಸಾಕಷ್ಟು ಜನಗಳಿಗೂ ನಾವು ಸಹಕಾರಿಯಾಗಿ ಮಾಡಿದ್ದೇವೆ. ಬಟ್ ಇನ್ನೂ ಸಾಕಷ್ಟು ಕೆಲಸಗಳು ಮಾಡಬೇಕು, ತುಡಿತಾ ಇದೆ, ಸಹಕಾರ ಇದೆ. ಶಾಸಕರ ಒಂದು ಬೆಂಬಲದಲ್ಲಿ ನಮ್ಮ ಏನು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಶಂಕರಾಪುರ ಬಡಾವಣೆ ಇರ್ತಕ್ಕಂಥ ಸಾರ್ವಜನಿಕರಿಗೆ ನೀರು ಮುಳುಗಡೆ ಆಗಿದ್ದ ಸಂದರ್ಭದಲ್ಲಿ ಇದೇ ಜಾಗಕ್ಕೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂಥ HD ಕುಮಾರಸ್ವಾಮಿ ಅವ್ರನ್ನ ಇದೇ ಜಾಗಕ್ಕೆ ಕರೆಸಿ ಖುದ್ದಾಗಿ ಈ ಜಾಗದಲ್ಲಿ ಏನಿದೆ ಸಮಸ್ಯೆನ ಅಹವಾಲನ್ನ ಸ್ವೀಕರಿಸಿ ಅವ್ರು ಹೋಗಿದ್ರು. ಅದೃಷ್ಟವಶಾತ್ ಅವರು ಮುಖ್ಯಮಂತ್ರಿ ಆಗಿದ್ದಿದ್ರೆ ಈ ಜಾಗದಲ್ಲಿ ಇರ್ತಕ್ಕಂಥವ್ರಿಗೆ ಪುನರ್ವಸತಿಗೊಳಿಸಬೇಕು ಅಂತ ಭರವಸೆ ನೀಡೋಗಿದ್ರು. ಈ ಥರ ಎಲ್ಲ ಏನಿದೆಯೋ ಸಾರ್ವಜನಿಕ ಉದ್ದೇಶವಾದ ಕೆಲಸಗಳನ್ನ ನಾವು ಮುಂಚೆಯಿಂದನೂ ಮಾಡ್ಕೊಂಡೇ ಬಂದಿದ್ದೀವಿ. ಇನ್ನು ಮುಂದಿನ ಸಹ ಇದೇ ಥರ ಸಾರ್ವಜನಿಕವಾಗಿ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಸರ್, ಇವಾಗ ನಿಮ್ಮ ಶ್ರೀಮತಿ ಅವರು ಅಧ್ಯಕ್ಷ ಆಗಿದ್ದಾರೆ. ನಿಮ್ಮ ಮುಂದಿನ ಯೋಜನೆಗಳು ಏನಿದೆ, ಗುರಿ ಏನಿದೆ? ನಮ್ಮ ಮನೆಯವರು ಅಧ್ಯಕ್ಷ ಆದಮೇಲೆ ನಾವು ಏನು ನಮ್ಮ ಉಳಿಯಾರಿನಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ, ಬೀದಿ ದೀಪ ಮತ್ತು ಚರಂಡಿ ವ್ಯವಸ್ಥೆ ಏನಿರ್ಬೋದು, ಎಲ್ಲ ಭಾಗಗಳಲ್ಲೂ ಎಲ್ಲ ವಾರ್ಡ್ಗಳಲ್ಲೂ ಖುದ್ದಾಗಿ ಭೇಟಿಯಾಗಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಮುತುವರ್ಜಿ ತೊಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಶಾಸಕರು ಏನು ಮಾಡಿದರೆ, 3 ಕೋಟಿ ರೂಪಾಯಿ ಈಗ ಅಲ್ಪಸಂಖ್ಯಾತರದ್ದು ಒಂದು ಅನುದಾನ ಅಂತ ಹೇಳ್ಬಿಟ್ಟು 3 ಕೋಟಿ ರೂಪಾಯಿ ನಮಗೆ ಇಲ್ಲಿ ತಂದು ಕೊಟ್ಟಿದ್ದಾರೆ. 3 ಕೋಟಿ ರೂಪಾಯಿನಲ್ಲಿ ಈಗ 10-12 ವಾರ್ಡ್ಗಳಲ್ಲಿ ಕೆಲಸಗಳು ನಡೀತಾ ಇದೆ. ಮತ್ತು ಅದಲ್ಲದೆ ಮತ್ತು ನಮಗೆ ಮೈನಿಂಗ್, ಅದೇ ಗಣಿಬಾಧಿತ ಪ್ರದೇಶ ಅಂತ ನಮ್ಮ ಸ್ವಲ್ಪ ಭಾಗ ಸೇರೋದ್ರಿಂದ ಗಣಿಬಾಧಿತ ಪ್ರದೇಶದಲ್ಲೂ ಕೋಟಿಗಟ್ಟಲೆ ಕೆಲಸಗಳು ನಮ್ಮ ಉಳಿಯಾರ ಭಾಗದಲ್ಲೇ ನಡೀತಾ ಇದೆ, ಸುತ್ತಮುತ್ತಲೂ ನಡೀತಾ ಇದೆ. ನಮ್ಮ ಉಳಿಯಾರಿಗೆ ಹೆಚ್ಚಿನದಾಗಿ ಅನುಕೂಲ ಶಾಸಕರ ಕಡೆಯಿಂದ ಆಗಿದೆ. ಮತ್ತು ನಾವು ಮುಂದೆ ಒಳ್ಳೊಳ್ಳೆ ಯೋಜನೆಗಳನ್ನ ರೂಪಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ನಮಗೆ ಕಾಲಾವಕಾಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಇದ್ದಿದ್ದ ಕಾಲದಲ್ಲೇ ಏನೇನು ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ಒಂದು ಪಟ್ಟಣ ಪಂಚಾಯತಿ ಹೊಸದಾಗಿ ಕಟ್ಟಡ ಕಟ್ಟಬೇಕು, ಮತ್ತು ನಮಗೆ ಈಗ ಕಸ ವಿಲೇವಾರಿ ಘಟಕಕ್ಕೆ ಒಂದು ಸೂಕ್ತವಾದ ಸ್ಥಳನ ಗುರುತಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ದಿವಸ ನಾವು ವಿಚಾರವಾಗಿ ಚರ್ಚೆ ಮಾಡಿದಾಗ 3-4 ಜಾಗನ ಗುರುತಿಸ್ಕೊಟ್ಟಿದ್ರು ಶಾಸಕರು ಸಹಿತ, ತಾಲೂಕು ಆಡಳಿತದಿಂದ ಎಲ್ಲ ಅಧಿಕಾರಿಗಳು ಬಂದು. ಆದರೆ ಆ ಜಾಗದಲ್ಲಿರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ಜನಗಳು ವಿರೋಧ ವ್ಯಕ್ತಪಡಿಸಿದ್ರಿಂದ ಅದನ್ನು ಕಾರ್ಯರೂಪಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ಜನಗಳ ಮನವೊಲಿಸಿ ಆ ಭಾಗದಲ್ಲೇ ಹೋಗಿ ಕೂತ್ಕೊಂಡು ಅಲ್ಲಿ ಕಸ ವಿಲೇವಾರಿ ಘಟಕದಿಂದ ಯಾವುದೇ ವಿಚಾರವಾದ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಜನಗಳು ಮನದಟ್ಟು ಮಾಡಿಕೊಟ್ಟು ನಾವು ಆ ಕಸ ವಿಲೇವಾರಿ ಘಟಕನ ಮಾಡೋದಕ್ಕೆ ಸಂಪೂರ್ಣವಾಗಿ ಪ್ರಯತ್ನ ಪಡ್ತೀವಿ. ಈಗ ಅಲ್ಲಿ ತನಕ ನಾವು ಸದ್ಯಕ್ಕೆ ಉಳಿಯಾರಲ್ಲಿರ್ತಕ್ಕಂಥ ಕಸನ ಪ್ರತಿದಿನ ಯಾವುದೇ ಒಂದು ವಾರ್ಡ್ನಲ್ಲೂ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು ನಾವು ಸಹಕಾರಕ್ಕೆ ತಗೊಂಡು ಉಳಿಯಾರಿನಿಂದ ಚಿಕ್ಕನಾಯಕನಲ್ಲಿರ್ತಕ್ಕಂಥ ಕಸ ವಿಲೇವಾರಿ ಘಟಕಕ್ಕೆ ನಮ್ಮ ಎಲ್ಲ ಕಸವನ್ನು ಅಲ್ಲಿ ಡಂಪ್ ಮಾಡ್ತಾ ಇದ್ವಿ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಚಿಕ್ಕನಾಯಕನಹಳ್ಳಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ CB ಸುರೇಶ್ ಬಾಬು ಸಹಕಾರ ಹಾಗೂ ಅಲ್ಲಿರ್ತಕ್ಕಂಥ ಪುರಸಭೆ ಸದಸ್ಯರುಗಳು ಸಹ ಸಹಕಾರ ಇದೆ. ಹಾಗೂ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸಹ, ಯಾಕಂದರೆ ನಮ್ಮ ಊರಿನ ಕಸನ ಅವ್ರು ಹಾಕಿಸ್ಕೊಂಡು ಈಗ ಇಲ್ಲಿ ಸಮಸ್ಯೆನ ಸಹ ಬಗೆಹರಿಸ್ತಾರೋ ನಾವು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಇದು ಒಂದು ಸತತವಾಗಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಕೆಲಸ. ನಮಗೆ ಕಸ ವಿಲೇವಾರಿ ಘಟಕ ಸಿಗೋ ತನಕನೂ ಸಹಿತ ಅವ್ರು ನಮ್ಗೆ ಇದೇ ಸಹ ಸಹಕಾರಿಯಾಗಿರಲಿ ಅಂತ ನಾವು ಆಶಿಸ್ತೀವಿ. ಸರ್, ನಿಮ್ಮ ವಾರ್ಡ್ ಜನತೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ವಾರ್ಡಿನ ಎಲ್ಲ ನಾಗರಿಕರಿಗೂ ನಾನು ಚಿರುಣಿಯಾಗಿರ್ತೀವಿ. ಯಾಕೆ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಒಂದು ದಿವಸ ನಾವು ಎಲೆಕ್ಷನ್ಗೆ ಅಂತ ಹೋದರೆ ನಾವು ನಿಮ್ಮನ್ನು ಬಿಟ್ಟು ಯಾರನ್ನ ಆಯ್ಕೆ ಮಾಡಬೇಕು?
ಸತತವಾಗಿ ನೀವಿದ್ರೆ ಸಾಕು, ನಮಗೆ ನಾವು ಸಹಕಾರವಾಗಿರ್ತೀರಾ, ನೀವು ನಮ್ಮ ಬೆಂಬಲವಾಗಿರ್ತೀರಾ, ನಾವು ಸಹ ನಿಮಗೆ ಕೂಗಾಡತೆ ದೂರದಲ್ಲಿ ಇರ್ತೀವಿ, ಕೂಗಿದ್ರೆ ಸಹಿತ ನೀವು ನಮ್ಮ ಜೊತೆಲಿ ಬಂದು ಸೇರಿಕೊಳ್ತೀರಾ, ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀರಾ ಅಂತ ಹೇಳ್ಬಿಟ್ಟು ಅವರು ನಮ್ಮ ಜೊತೆಲೇ ಇದ್ದಾರೆ. ನಾವೂ ಸಹ ಅವ್ರ ಕುಟುಂಬದ ಸದಸ್ಯರಾಗಿ ಅವ್ರ ಜೊತೆಲೇ ಇರ್ತೀವಿ. ಇನ್ನೂ ಸಹ ಮುಂದೆ ಅವ್ರದ್ದು ಯಾವುದೇ ಕಷ್ಟ ಸುಖಗಳು ಇರ್ಬೋದು, ಅವ್ರ ಯಾವುದೇ ಸಮಸ್ಯೆಗಳಿರ್ಬೋದು, ಯಾವುದೇ ಜಟಿಲವಾದ ಸಮಸ್ಯೆಗಳಿರ್ಬೋದು, ಅವ್ರದ್ದೇನಿದೆ ಎಲ್ಲ ವಿಚಾರಗಳಿಗೂ ನಾವು ಸ್ಪಂದಿಸ್ತೀವಿ ಅಂತ ಹೇಳ್ತಾ ನಾನು ಓಕೆ ಸರ್. ನಾಡಿನ ಸಮಸ್ತ ಜನತೆಗೆ ಹಾಗೂ ಉಳಿಯಾರಿನ ಎಲ್ಲ ನಾಗರಿಕರಿಗೆ ಮುಂದೆ ಬರ್ತಕ್ಕಂಥ ಚಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಎಲ್ಲ ಜನತೆಗೂ ಮಳೆ ಬೆಳೆಯಾಗಿ, ಎಲ್ಲ ರೈತರಿಗೂ ಒಳ್ಳೆ ಬೆಳೆಯಾಗಿ, ಮಳೆ ಬಂದು ಅವರ ಜೀವನಗಳು ಸಂತೋಷವಾಗಿ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆಶಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್.